ಬಡ್ತಿ ಹೊಂದಿದ ಡಾಕ್ಟರ್ ನವೀನ್ ಅವರಿಗೆ ಸನ್ಮಾನ. ವೈದ್ಯರ ನಿಸ್ವಾರ್ಥ ಸೇವೆ ಅನನ್ಯ. ಸಿಎಂ ನರಸಿಂಹಮೂರ್ತಿ. ಚಾಮರಾಜನಗರ ನಗರದ ಹೊರವಲಯದ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಚರ್ಮರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಮುಖ್ಯಸ್ಥರಾಗಿ ಬಡ್ತಿ ಹೊಂದಿದ ಡಾಕ್ಟರ್ ನವೀನ್ ಅವರನ್ನು ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಸನ್ಮಾನಿಸಿದರು. ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿ ಮಾಡಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ನವೀನ್ ಮಾತನಾಡಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸೇವೆ ನೀಡುವುದಾಗಿ ತಿಳಿಸಿದರು. ಸನ್ಮಾನಿಸಿದ ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಮಾತನಾಡಿ, ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಚರ್ಮರೋಗ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಮುಖ್ಯಸ್ಥರಾಗಿ ಡಾಕ್ಟರ್ ನವೀನ್ ಅವರು ಬಡ್ತಿ ಹೊಂದಿರುವುದು ತುಂಬಾ ಸಂತಸ ತಂದಿದೆ. ವೈದ್ಯರ ಸೇವೆ ನಿಸ್ವಾರ್ಥ, ತ್ಯಾಗಮಯ ಮತ್ತು ಮಾನವೀಯತಾ ಪ್ರತೀಕವಾಗಿದೆ. ವೈದ್ಯೋ ನಾರಾಯಣೋ ಹರಿ ಎಂಬಂತೆ ಪ್ರಾಣ ಉಳಿಸುವ ಅವರ ಪಾತ್ರ ಅನನ್ಯ. ರೋಗಿಗಳಿಗೆ ಚಿಕಿತ್ಸೆ ನೀಡಿ ಸಾಂತ್ವನ ಹೇಳಿ ಆರೋಗ್ಯಯುತ ಜೀವನಕ್ಕೆ ದಾರಿ ಮಾಡಿಕೊಡುವ ವೈದ್ಯರ ಬದ್ಧತೆ ಮತ್ತು ಸಹಾನುಭೂತಿ ಸಮಾಜಕ್ಕೆ ಅಮೂಲ್ಯವಾಗಿದೆ. ಬಡವರಿಗೆ ಆರೋಗ್ಯ ಸೇವೆ ನೀಡುತ್ತಿರುವ ಡಾಕ್ಟರ್ ನವೀನ್ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಲಭಿಸಲಿ ಎಂದು ಆಶಿಸಿದರು. ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ ಮಾತನಾಡಿ, ಡಾಕ್ಟರ್ ನವೀನ್ ಅವರು ಚಾಮರಾಜನಗರ ಆಸ್ಪತ್ರೆಯಲ್ಲಿ ಪ್ರಥಮ ಚರ್ಮರೋಗ ವಿಭಾಗದಲ್ಲಿ ಸೇವೆ ಆರಂಭಿಸಿ ಉತ್ತಮ ಸೇವೆ ಸಲ್ಲಿಸಿ ಇಂದು ಚರ್ಮರೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಬಡ್ತಿ ಹೊಂದಿದ್ದಾರೆ. ಅವರು ಮತ್ತಷ್ಟು ಜನಸೇವೆ ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹುದ್ದೆ ಅಲಂಕರಿಸಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸಿಎನ್ ಸಂಪತ್ಕುಮಾರ್, ಶಿವಕುಮಾರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಬಂದಿದ್ದಾರೆ. ಆಲ್ಸೋ ಮೈ ಡಿಯರ್ ಕೊಲೀಗ್ಸ್, ಏನಾಗಿದೆ ಅಂದರೆ ಇವತ್ತು ನನಗಿಂತ ನನ್ನ ಪ್ರಮೋಷನ್ ಸಿಕ್ಕಿರೋದು ನನ್ನ ಜೊತೆ ಇರೋದು ತುಂಬ ಖುಷಿಯಾಗಿದೆ. ಸೊ ನಾನು ಅವ್ರಿಗೆ ಅಭಿನಂದನೆಗೆ ನಾನು ತುಂಬ ಧನ್ಯವಾದ ಹೇಳ್ತಿದ್ದೀನಿ. ಹಾಗೂ ನಾನು ಹೀಗೆ ಮುಂದುವರೆದು ನಿಮ್ಮ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಓಕೆ ಸರ್. ಡಾಕ್ಟರ್ ನವೀನ್ ಸನ್ಮಾನಿಸಲು ಬಂದಂಥ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರೇ ಮತ್ತು ಇನ್ನೊಬ್ಬರು ಕಲಾವಿದರಾದ ಸಂಪತ್ಕುಮಾರ್ ಅವರೇ ಮತ್ತು ಶಿವಕುಮಾರ್ ಅವರೇ, ಇಲ್ಲಿ ಆಗಮಿಸಿರುವ ನಮ್ಮ ಎಲ್ಲ ಇಲಾಖೆಯ ಎಲ್ಲ ವರ್ಗದ ಡಾಕ್ಟರ್ಗಳೇ. ಈಗ ನಮ್ಮ ನವೀನವರು ಅಂತಂದರೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಸ್ಕಿನ್ನನ್ನು ಡಾಕ್ಟರ್ ಇರಲಿಲ್ಲ, ಚರ್ಮ ರೋಗದ ತಜ್ಞರು ಯಾರೂ ಇರಲಿಲ್ಲ. ಹಾಗಾಗಿ ಚರ್ಮರೋಗ ತಜ್ಞರು ನಮ್ಮ ಚಾಮರಾಜನಗರಕ್ಕೆ ಬಂದು ಸುಮಾರು 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 15 ವರ್ಷ ಆಗಿದೆ. ಹಾಗಾಗಿ ನಮ್ಮ ಚರ್ಮರೋಗ ಡಾಕ್ಟ್ರು ಚಾಮರಾಜನಗರದಲ್ಲಿ ಎಲ್ಲೂ ಇಲ್ಲ ಅಂತ ನಾನು ದ್ರೋಣರಾಜ್ ಸಾಹೇಬ್ರಿಗೆ ಅವ್ರ ಜೊತೆ ಕೂತು ಮಾತಾಡಿದಾಗ, ಆಯಿತು ಮೇಡಮ್, ನಾವು ಹೆಂಗಾದರೂ ಮಾಡಿ ಇಲ್ಲಿ ಚರ್ಮರೋಗ ಡಾಕ್ಟ್ರನ್ನ ನೇಮಕ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ನವೀನ್ ಅವ್ರನ್ನ ನೇಮಕ ಮಾಡಿದ್ರು. ಹಾಗಾಗಿ ನಮ್ಮ ನವೀನ್ ಅವರು ತುಂಬ ಬಡ ರೋಗಿಗಳಿಗೆ ತುಂಬ ಸ್ಮೂತಿಂದ ಮತ್ತು ಭಾಳ ಸರಳವಾಗಿ ಮತ್ತು ಸ್ಮೂತಿಂದ ಎಲ್ಲ ಬಂದ ರೋಗಿಗಳನ್ನ ಒಬ್ಬರು ಹಿಂದೆಡ್ದೆ ಎಷ್ಟೊತ್ತಾದರೂ ನೋಡ್ಕೊಂಡು ಹಿಂದೆ ಬಂದಿದ್ದಾರೆ. ಅವರಿಗೆ ಚೆನ್ನಾಗಿ ದೇವರು ಚೆನ್ನಾಗಿಟ್ಟಿರಲಿ. ಹಾಗೂ ಈ ಉನ್ನತ ಮಟ್ಟಕ್ಕೆ ಬಂದು ಚರ್ಮರೋಗದ ತಜ್ಞರಿಗೆ ಮುಖ್ಯಸ್ಥರಾಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಅಯ್ಯೋ, ನಮ್ಮ ಮಗ ಇಷ್ಟು ಹೆಮ್ಮೆ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ನಮಗೆ ತುಂಬ ಖುಷಿಯಾಗಿ ಎಲ್ಲ ಅಷ್ಟು ಖುಷಿಪಟ್ಟು ನಾನು ಬಂದಿದ್ದಾರೆ. ಹಾಗಾಗಿ ಈಗ ಇವರು ಇನ್ನೂ ಉನ್ನತ ಮಟ್ಟಿಗೆ ಹೋಗಿ ಮತ್ತು ಹೆಚ್ಚಿಗೆ ಸ್ಥಾನ ಪಡೆಯಿದೆ ಅಂತ ನಾನು ಹೇಳ್ಕೊಂಡು ಇಲ್ಲಿ ಆಗಮಿಸುವ ನಮ್ಮ ಎಲ್ಲ ನಮ್ಮ ಬಂಧುಗಳಿಗೆ ಹೇಳ್ಕೊಂಡು ಮಾತನಾಡ್ತೀನಿ. ಈ ಸಭೆಯಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಚಿನ್ನಕ್ಕವರು ಮತ್ತು ಕಲಾವಿದ ಸಂಪತ್ ಶಿವಕುಮಾರ್ ಅವರು, ಹಾಗೆ ನಮ್ಮ ಸಿಬ್ಬಂದಿಗಳು, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಡಾಕ್ಟರ್ ನವೀನ್ ಅವರು ನಮ್ಮ ಜೊತೆ ಬಹಳಷ್ಟು ವರ್ಷಗಳ ಕಾಲ ಚಾಮರಾಜನಗರ ಜಿಲ್ಲೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ಮತ್ತು ಇವತ್ತು ಚಾಮರಾಜನಗರ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಚರ್ಮರೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಪದೋನ್ನತಿಯನ್ನು ಪಡೆದುಕೊಂಡು
ಇವತ್ತು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ನವೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ವೈದ್ಯಕೀಯ ಕ್ಷೇತ್ರ ಬಹಳ ಉತ್ತಮವಾದಂಥ ಕ್ಷೇತ್ರ. ಜನಸಾಮಾನ್ಯನಿಗೆ ಬಡವರಿಗೆ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಆರೋಗ್ಯ ಇಲಾಖೆ. ಇಂತಹ ಒಂದು ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಚರ್ಮರೋಗ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಇವತ್ತು ಅವರು ಪದೋನ್ನತಿಯನ್ನು ಪಡೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವುಗಳು ನಮ್ಮ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡೋದ್ರ ಮೂಲಕ ನಮ್ಮ ಒಂದು ಪ್ರೀತಿಯನ್ನು ಗೌರವವನ್ನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಅವರು ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಪಡೆದು ನಮ್ಮ ಈ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅವರನ್ನ ಅಭಿನಂದಿಸ್ತೇನೆ. ಮತ್ತೆ ಚಾಮರಾಜನಗರ ಜಿಲ್ಲೆ ನೀವು ಕೇಳಿ ನೈಸರ್ಗಿಕವಾಗಿ ಮತ್ತೆ ಜನಪದವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅನೇಕ ಮಹನೀಯರು ಹುಟ್ಟಿ ಈ ಜಿಲ್ಲೆಗೆ ಉನ್ನತವಾದಂತಹ ಒಂದು ಗೌರವವನ್ನು ತಂದುಕೊಂಡಿದ್ದಾರೆ. ಆ ಸಾಲಿನಲ್ಲಿ ಡಾಕ್ಟರ್ ನವೀನ್ ಅವರು ಕೂಡ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸಿ ಅವರಿಗೆ ಒಳ್ಳೆಯ ಒಂದು ದೇವರು ಒಳ್ಳೆ ಕಾರ್ಯವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆ ಆರ್ಥಿಕ ಬೆಂಬಲ ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ.